ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದು ಬುಧವಾರದ ವ್ಲಾಗು. ಆಗಲೇ ಒಂದು ವೀಕ್ ಮೇಲೇ ಆಯಿತು ವ್ಲಾಗ್ ಶೇರ್ ಮಾಡೋದಕ್ಕಾಗಲಿಲ್ಲ. ನಾನು ಊರಲ್ಲೇ ಇದ್ದಿದ್ದರಿಂದ ಸ್ವಲ್ಪ ನನಗೆ ವ್ಲಾಗೆಲ್ಲ ಎಡಿಟಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಅದರಿಂದ ತುಂಬ ಲೇಟಾಗೆ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿ ಊರಲ್ಲಿ ಹಬ್ಬ ಇತ್ತು, ಹಬ್ಬಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ನಾನು ನನ್ನ ಮಗ ಇಬ್ಬರೇ ಹೋಗ್ತಾಯಿದ್ವಿ. ಬುಧವಾರ ಆಗಿದ್ದರಿಂದ ನಮ್ಮ ಮನೆಯವರು ಬರಲಿಲ್ಲ. ವೀಕೆಂಡ್ ಆಗಿದ್ದರೆ ಶನಿವಾರನೋ ಇಲ್ಲ ಭಾನುವಾರನೋ ಆಗಿದ್ದರೆ ನಮ್ಮ ಮನೆಯವರು ಬರ್ತಾಯಿದ್ರು. ಬಟ್ ಅವರು ಮಧ್ಯದಲ್ಲೆಲ್ಲ ಬರೋದಕ್ಕಾಗೋದಿಲ್ಲ. ಹಬ್ಬಗಳು ಅಂತಂದರೆ ನೀನೇ ಹೋಗ್ಬಿಟ್ಟು ಬಾ ಅಂತಂತಾರೆ. ನಾನು ಯಾವ ಹಬ್ಬಕ್ಕೂ ಹೋಗ್ತಾ ಇರಲಿಲ್ಲ, ಯಾವ ಜಾತ್ರೆನಿಗೂ ಹೋಗ್ತಾ ಇರಲಿಲ್ಲ. ನಮ್ಮ ರಿಲೇಷನವರೆಲ್ಲ ಅದನ್ನೇ ಜಾಸ್ತಿ ಹೇಳ್ತಾನೆ ಇದ್ದರು, ಏನಕ್ಕೂ ಬರ್ತಾಯಿಲ್ಲ, ಫಂಕ್ಷನಿಗೆ ಬರಲ್ಲ, ಜಾತ್ರೆಗಳಿಗೆ ಬರಲ್ಲ ಅಂತ. ಒಂದೆರಡು ಮದುವೆಗೂ ಹೋಗಿರಲಿಲ್ಲ ನಾನು. ಅದರಿಂದ ಎಲ್ಲರೂ ಹಂಗೆ ಅಂತಾಯಿದ್ರು. ನಮ್ಮ ಮಾವ ಈ ಸಲ ಬರಲಿಲ್ಲ ಅಂದರೆ ನಾವು ನಿಮ್ಮೂರ ಜಾತ್ರೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಹಂಗಂತಲೇ ಹೇಳ್ತಾಯಿದ್ರು. ಅದರಿಂದ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಸ್ವಲ್ಪ ನನ್ನ ಮಗನ ಕರ್ಕೊಂಡು ಹೋಗ್ಬಿಟ್ಟು ಬರೋದೇ ನನಗೆ ರಿಸ್ಕ್ ಅನ್ಸೋದು. ಯಾಕಂತಂದರೆ ಅವನಿಗೆ ಇಲ್ಲೆಲ್ಲ ಫ್ರೀಯಾಗಿ ಆಟ ಆಡಿ ಓಡಾಡ್ಕೊಂಡು ಆರಾಮಾಗಿರ್ತಾನೆ. ಬಟ್ ಅಲ್ಲಿ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ, ಮನೆ ಬೇರೆ ಚಿಕ್ಕದಿರೋದ್ರಿಂದ. ಮತ್ತು ಹೊರಗಡೆ ಯಾವಾಗಲೂ ಮೇಯ್ನ್ ರೋಡಲ್ಲೇ ಮನೆ ಇರೋದ್ರಿಂದ ಯಾವಾಗಲೂ ಗಾಡಿಗಳು ಓಡಾಡ್ತಾನೆ ಇರ್ತವೆ. ಜಾತ್ರೆ ಅಂತ ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತಲ್ಲ, ಗಾಡಿಗಳು ಜಾಸ್ತಿ ಇರ್ತವೆ, ಜಾಸ್ತಿ ಓಡಾಡ್ತಾ ಇರ್ತವೆ, ಮತ್ತು ಸೌಂಡ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅದರಿಂದ ಇವನು ಸ್ವಲ್ಪ ಕಂಟ್ರೋಲ್ ಮಾಡಿದೆ, ನನಗೆ ರಿಸ್ಕ್ ಅಂತ ಅನ್ನಿಸ್ತಾ ಇತ್ತು. ಮತ್ತು ಇವನು ಬಸ್ಸಲ್ಲೂ ಅಷ್ಟೇ ಸುಮ್ಮನೆ ಕುತ್ಕೊತಾ ಇರಲಿಲ್ಲ. ಏನೇನೋ ತರಲೆಗಳು ಮಾಡೋದು, ಅವನೇ ಮಾತಾಡ್ಕೊಳೋದು. ಅಲ್ಲೆಲ್ಲ ಇದರೊಳಗೆ ಬಸ್ಸಿನ ಇದರೊಳಗೆ ಮುಖ ನೋಡಿಕೊಂಡು ಅವನೇ ಯಾವ್ಯಾವ ಥರನೂ ಮುಖಗಳು ಮಾಡಿಕೊಂಡು ಆಟ ಆಡಿಕೊಂಡು ಇದ್ದ. ಅದಾದಮೇಲೆ ಸ್ವಲ್ಪ ಸೀಟಿಂದಗಡೆ ಇರೋರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಜೊತೆನೇ ತೀಟೆ ಮಾಡಿಕೊಂಡು ಅವ್ರ ಹತ್ರನೂ ತೀಟೆ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಅವ್ರಿಗೆ ರೇಗಿಸ್ಕೊಂಡು, ಮತ್ತು ಮನೆಯಲ್ಲಿ ನಮ್ಮ ಜೊತೆ ಎಲ್ಲ ಹೆಂಗಿರ್ತಾನೋ ಅದೇ ಥರ ಅವ್ರನ್ನೂ ಮಾತಾಡಿಸ್ಕೊಂಡು ಹೆಂಗೋ ಆರಾಮಾಗಿ ಬಂದ ಗುಬ್ಬಿವರೆಗೂ. ತುಮಕೂರಿಂದ ಗುಬ್ಬಿವರೆಗೂ ಬರೋವರೆಗೂ ನನಗೇನು ಅಷ್ಟೊಂದು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಬಟ್ ಗುಬ್ಬಿಗೆ ಬರ್ತಾ ಬರ್ತಾ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಗಿದ್ದು ನಾನು ಅಷ್ಟಾಗೇನು ಮಳೆ ಬರಲ್ಲ ಅಂತಂದರೆ ಬಸ್ ಸ್ಟ್ಯಾಂಡಿಗೆ ಬರೋ ಅಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಮಳೆ ಜಾಸ್ತಿನೇ ಆಗೋಯ್ತು. ನಾವು ಗುಬ್ಬಿಲಿ ಇಳಿದ್ಬಿಟ್ಟು ನಮ್ಮ ಅಜ್ಜಿ ಊರಿಗೆ ಹೋಗಬೇಕು ಅಂತ ಅಂದರೆ ಇನ್ನೊಂದು ಬಸ್ ಹತ್ತಿ ಆ ಬಸ್ ಇಳಿದು ಮತ್ತೆ ಬೇರೆ ಆಟೋಗೆ ಹೋಗಬೇಕಿತ್ತು. ಅದರಿಂದ ನಾನು ಗುಬ್ಬಿಲಿ ಇಳ್ಕೊಂಡು ಬೇರೆ ಬಸ್ ಕತ್ತೋಣ ಅಂತ ಬಂದು ಸಿಕ್ಕಾಬಟ್ಟೆ ಮಳೆ ಜಾಸ್ತಿ ಆಗೋಯ್ತು. ಅಲ್ಲೇ ಏನಿಲ್ಲ ಅಂದರೂ 1 ಅವರ್ ಮೇಲೇ ಅಲ್ಲೇ ವೆಯ್ಟ್ ಮಾಡಿದ್ದೀನಿ. ಆಮೇಲೆ ಬಸ್ಸೂ ಬಂತು, ಮಳೆನೂ ಸ್ವಲ್ಪ ಕಡಿಮೆ ಆಯಿತು. ಅದಾದಮೇಲೆ ಬಸ್ ಹತ್ಕೊಂಡು ಇನ್ನು ನಮ್ಮ ಅಜ್ಜಿ ಊರ ಕಡೆ ಹೊರಟ್ವಿ. ಬಟ್ ಅಲ್ಲೆಲ್ಲ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಯಾಕಂತ ಅಂದರೆ ಬಸ್ಸು ಸ್ವಲ್ಪ ರಶ್ ಇತ್ತು. ಆ ಕಡೆ ಸೈಡು ಸ್ವಲ್ಪ ಬಸ್ಗಳನ್ನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹಳ್ಳಿ ಸೈಡ್ ಅಂದರೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಮುಂಚೆ ಎಲ್ಲ ಸ್ವಲ್ಪ ಬಸ್ಸೆಲ್ಲ ಜಾಸ್ತಿನೇ ಬರ್ತಿದ್ದ. ಬಟ್ ಇವಾಗ ಫ್ರೀ ಟಿಕೆಟ್ ಆದಮೇಲೆ ಸ್ವಲ್ಪ ಬಸ್ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಆ ಟೈಮಲ್ಲಿ ಸ್ವಲ್ಪ ರಶ್ಶೇ ಇರುತ್ತೆ ಯಾವಾಗ್ಲೂ. ಆ ಕಡೆ ಜನ ಜಾಸ್ತಿ, CS ಪುರ ರೋಡು ಅಂತಂದರೆ ಜನ ಜಾಸ್ತಿನೇ ಇರ್ತಾರೆ. ಅದರಿಂದ ಸ್ವಲ್ಪ ಆ ಕಡೆ ಬಸ್ ಕಡಿಮೆ ಮಾಡಿರೋದ್ರಿಂದ ನಮಗೆ ಸೀಟ್ ಸಿಕ್ತು. ಬಟ್ ಕೆಲವೊಬ್ಬರಿಗೆ ಸೀಟ್ಗಳು ಸಿಗೋದಿಲ್ಲ. ಈ ಸ್ವಲ್ಪ ಏಜ್ ಆಗಿರೋರು ಬಂದಿರ್ತಾರೆ, ಮತ್ತು ಚಿಕ್ಕ ಮಕ್ಳನ್ನ ಕರ್ಕೊಂಬಂದಿರ್ತಾರೆ, ಕೆಲವೊಬ್ರು ಹುಷಾರಿಲ್ದವ್ರು ಇರ್ತಾರೆ. ಅಂಥವ್ರಿಗೆ ಚೆನ್ನಾಗಿರೋರು ಸೀಟ್ ಬಿಟ್ಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಅರ್ಧ ಗಂಟೆ ನಿಂತ್ಕೊಳಕ್ಕೆ ಚೆನ್ನಾಗಿರೋರು ಯೋಚನೆ ಮಾಡಿದ್ರೆ ಪಾಪ ಈ ಥರ ವಯಸ್ಸಾದವ್ರಿಗೆ, ಮಕ್ಳನ್ನ ಕರ್ಕೊಂಬಂದಿರೋರಿಗೆ, ಮತ್ತು ಈ ಹುಷಾರಿಲ್ದವರು ಇನ್ನೂ ಅವ್ರಿಗೆ ಎಷ್ಟು ಅರ್ಧ ಗಂಟೆ ನಿಂತ್ಕೊಳಕ್ಕೆ ರಿಸ್ಕ್ ಆಗುತ್ತಲ್ವ. ಅದೊಂದನ್ನ ಸ್ವಲ್ಪ ಸ್ಟೂಡೆಂಟ್ಗಳು ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂತಂದರೆ ಸ್ಟೂಡೆಂಟ್ಗಳೇ ಆಲ್ಮೋಸ್ಟ್ ನಾನು ಎಷ್ಟೋ ಸಲ ನಾನು ಟ್ರಾವೆಲಿಂಗ್ ಮಾಡಬೇಕಾದ್ರೆ ನೋಡ್ತಾ ಇರ್ತೀನಿ, ಸೀಟ್ ಬಿಡೋರು ಯಾರು ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿರೋದು, ಮತ್ತು ಅವ್ರು ನೋಡೇ ಇಲ್ವೇನೋ ಅನ್ನಂಗಿರೋದು. ಆ ಥರ ಸ್ವಲ್ಪ ನಾಟಕ ಮಾಡ್ತಾ ಇರ್ತಾರೆ. ಆ ಥರದವ್ರು ನೋಡಿದಾಗ ನನಗೆ ಒಂಥರ ಅನಿಸುತ್ತೆ, ಏನು ಇವ್ರಿಗೆ ಅಷ್ಟು ಗೊತ್ತಾಗ್ತಾ ಇಲ್ವಾ, ಏನು ಏಜ್ ಆದವ್ರು ಪಾಪ ನೋಡಬೇಕಲ್ವ, ಅವ್ರಿಗೂ ಸೀಟ್ ಬಿಡಬೇಕಲ್ವ ಅಂತ ಅಂದ್ಕೊತಾ ಇರ್ತೀನಿ. ಅದಾದಮೇಲೆ ನಾನು ಮನೆಗೆ ಬರೋ ಅಷ್ಟೊತ್ತಿಗಾಗಲೇ 2 ಗಂಟೆ 2:15 ಆಗಿತ್ತು. ಯಾಕಂತಂದರೆ ಸ್ವಲ್ಪ ನನಗೆ ಗುಬ್ಬಿನಲ್ಲೇ ಸ್ವಲ್ಪ 1 ಅವರ್ ಮೇಲೇ ಟೈಮ್ ಹೊರಟೋಯ್ತು. ಅಲ್ಲೇ ಬಸ್ ಸಿಗಲಿಲ್ಲ. ಇನ್ನು ಮನೆಗೆ ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆಗಿತ್ತು. ನಾನೊಂದು 2 ಪಂತಿಗೆ ಊಟಕ್ಕೆ ಇಟ್ಬಿಟ್ಟು ಅದಾದಮೇಲೆ ನಾನು ಕುತ್ಕೊಂಡು ಊಟ ಮಾಡಿ ನನ್ನ ಮಗಂಗೆ ತಿನ್ನಿಸ್ಕೊಂಡು ಆಮೇಲೆ ಕೆಳಗಡೆ ಕರ್ಕೊಂಬಂದೆ. ಸಿಕ್ಕಾಬಟ್ಟೆ ಮಳೆ ಅಂತೂ ಸಿಕ್ಕಾಬಟ್ಟೆ ಬರ್ತಿತ್ತು. ಇನ್ನು ಇವರು ನಮ್ಮ ಅಜ್ಜಿ ಇದ್ದರೆ ಚೆನ್ನಾಗಿರ್ತಿತ್ತು. ನಮಗೆ ಜಾತ್ರೆಗಳು, ಹಬ್ಬಗಳು ಅಂತಂದರೆ ಅಜ್ಜಿ ತಾತ ಇದ್ರೇ ಒಂಥರ ಚೆನ್ನಾಗಿರುತ್ತೆ.
ಇಲ್ಲ ಅಂತ ಅಂದರೆ ಒಂಥರ ಏನೋ ಒಂಥರ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಮಗೆ ನಮ್ಮ ತಾತ ಅಷ್ಟೊಂದೆಲ್ಲ ಏನು ನಮಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಕಡಿಮೆ. ನಮ್ಮ ಅಜ್ಜಿ ಅಂದರೆ ಸಿಕ್ಕಾಬಟ್ಟೆ ಸ್ವಲ್ಪ ಪ್ರೀತಿ ಜಾಸ್ತಿ. ಅವರೇ ನಮ್ಮನ್ನೆಲ್ಲ ಚೆನ್ನಾಗಿ ಸಾಕಿರೋದಲ್ವ, ಅದರಿಂದ ಅವರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಅವರು ಇರಲಿಲ್ವಲ್ಲ, ಅದರಿಂದ ಸ್ವಲ್ಪ ನನಗೆ ಅಲ್ಲಿ ಯಾಕೋ ಒಂಥರ ಬೇಜಾರಾಗ್ತಾ ಇತ್ತು ಇರೋದಕ್ಕೆಲ್ಲನ. ಅದಾದಮೇಲೆ ನನ್ನ ಮಗನ ಒಳಗಡೆನೇ ಕೂಡಾಕೋದು ಸ್ವಲ್ಪ ನನಗೆ ರಿಸ್ಕ್ ಆಗ್ತಾಯಿತ್ತು. ಮತ್ತು ನಾನು ನೋಡೋಣ ನಂದು ವ್ಲಾಗೆಲ್ಲ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ಹಳೆ ಮನೆಗೆ ಹೋಗೋಣ ಅಂತ ಬಂದರೆ ಹಳೆ ಮನೆ ನಮ್ಮ ಅಜ್ಜಿ ಮನೆ ಈ ಥರ ಆಗ್ಬಿಟ್ಟಿತ್ತು. ಹಳೆ ಮನೆಗಳು ನೋಡೋದಕ್ಕೆ ಸ್ವಲ್ಪ ಸಿಗೋದಿಲ್ವಲ್ಲ, ಅದರಿಂದ ವಿಡಿಯೋ ಮಾಡ್ಕೊಂಡಿದ್ದೆ. ಎಲ್ಲ ಸ್ವಲ್ಪ ಧೂಳಾಗಿ ಎಲ್ಲ ಜಾಡ್ ಕಟ್ಬಿಟ್ಟು ಎಲ್ಲ ಒಂಥರ ಆಗ್ಬಿಟ್ಟಿತ್ತು. ಅದಾಗಲೇ ಬಿದ್ದೋಗೋ ಥರ ಆಗ್ಬಿಟ್ಟಿದೆ. ಅದರಿಂದ ಹಂಗೆ ಬಿಟ್ಟಿದ್ದಾರೆ. ಬಿಟ್ಬಿಟ್ಟು ಇದನ್ನು ಎಲ್ಲ ಬಿದ್ದೋದ್ಮೇಲೆ ಹೊಸ ಮನೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಸ್ನಾನ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊತಾ ಇದ್ದಾರೆ. ಬಟ್ ಒಳಗಡೆ ಹೋಗೋದಕ್ಕೆ ಸಿಕ್ಕಾಬಟ್ಟೆ ಸ್ಯಾದ್ರೆ ಆಗ್ಬಿಟ್ಟಿತ್ತು. ಅದರಿಂದ ನಾನು ಒಳಗಡೆ ಹೋಗಲಿಲ್ಲ. ಏನಾದರೂ ಹೋಗಿ ಸೇರ್ಕೊಂಬಿಟ್ಟಿದ್ರೆ ಅಂತ ನಾನು ಹೆದ್ರುಕೊಂಡು ಅಲ್ಲೇ ನಿಂತ್ಕೊಂಡು ಒಳಗಡೆ ಎಲ್ಲ ಹೋಗೋದಕ್ಕೆ ಭಯ ಬಿದ್ದು ಹೋಗಲಿಲ್ಲ ಒಳಗಡೆಗೆ. ಅಲ್ಲೇ ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದೆ. ಅದಾದಮೇಲೆ ಇನ್ನು ನೈಟು ಸ್ವಲ್ಪ ಸಂಜೆ ಮೇಲೆ ದೇವ್ರುಗಳು ಬಂದಿದ್ದೋ, ಅದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಇನ್ನು ಈ ಪಾಪು ಬಂದು ನಮ್ಮ ಚಿಕ್ಕಮ್ಮ ಮೊಮ್ಮಗ. ನಮ್ಮ ಪಾಪುಗೆ ಮಕ್ಕಳಂದ್ರೆ ತುಂಬ ಇಷ್ಟ. ಅವನೇ ಪಾಪು, ಅವನಿಗೆ ಮಕ್ಕಳಂದ್ರೆ ತುಂಬ ಇಷ್ಟ. ನನಗೂ ಸಣ್ಣ ಮಕ್ಳು ಅಂತ ಅಂದರೆ ಈ ಥರ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಅವಾಗ ಹುಟ್ಟಿರ್ತಾರೋ 1 ತಿಂಗಳು 2 ತಿಂಗಳು ಮಕ್ಕಳು ಅಂಥವಂದರೆ ತುಂಬ ಇಷ್ಟ ನನಗೂ. ಅದರಿಂದ ಅವ್ರ ಅಮ್ಮ ಊಟಕ್ಕೆ ಹೋಗಿತ್ತು, ನಾವೇ ಎತ್ಕೊಂಡು ಕೂತ್ಕೊಂಡಿದ್ವಿ. ನನ್ನ ಮಗಂಗೆ ಮೊದಲೇ ಫೋನ್ ಅಡಿಕ್ಟ್ ಆಗ್ಬಿಟ್ಟವನಲ್ಲ, ಫೋನ್ ನಂದು ಕುಡೀಲಿ ಅಂತ ಕಿತ್ಕೊತಾ ಇದ್ದ. ನಾನು ಕಿತ್ಕೊಂಬೇಡ ಸುಮ್ಮನಿರು ಅಳ್ತಾನೆ ಅಂತ ಹೇಳ್ತಾ ಇದ್ದೆ. ಅವನಿಗೆ ಮಕ್ಕಳನ್ನ ಎತ್ಕೊಳಕ್ಕೆ ತುಂಬ ಇಷ್ಟ. ಅದರಿಂದ ಸೋಫಾ ಮೇಲೆ ಕುಂಡ್ರಿಸ್ಬಿಟ್ಟು ಎತ್ಕೊ ಅಂತ ಹೇಳ್ಬಿಟ್ಟು ಅವನ ಮೇಲೆ ಕುಂಡ್ರಿಸಿದ್ದೆ. ಅದಾದಮೇಲೆ ಇನ್ನು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಬಂದು ನನ್ನ ಮಗನಿಗೆ ದೇವರಿಲ್ಲ, ಇನ್ನು ಹೋಗ್ಬಿಟ್ಟವೆ, ಬೆಳಗ್ಗೆನೇ ಬರೋದು ನಡಿಯಪ್ಪ ಅಂತ ಹೇಳಿ ಹೊರಗಡೆ ಕರ್ಕೊಂಬಂದು ನೋಡಿ ದೇವ್ರು ಹೋಗ್ಬಿಟ್ಟವೆ ಅಂತ ತೋರಿಸ್ಕೊಂಡು ಕರ್ಕೊಂಡೋಗಿ ಮಲಗಿಸ್ದೆ. ಇವತ್ತಿನ ವ್ಲಾಗ್ ಇಷ್ಟೇ, ತುಂಬ ಸಿಂಪಲ್ಲಾಗಿ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ವ್ಲಾಗ್ ಎಂಡ್ ಮಾಡೋಣ. ಟೇಕ್ ಕೇರ್, ಆಲ್ ಬಾಯ್.